ಗೃಹಲಕ್ಷ್ಮಿ ಯೋಜನೆಯ ಎರಡನೇ ಕಂತಿನ ಹಣ ಬಿಡುಗಡೆ ಆಗಿರೋದು ಯಾವಾಗ ನಿಮ್ಮ ಖಾತೆಗೆ ಜಮಾ ಹಣ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಚಾನಲ್ಗೆಲ್ಲ ಯಾರೆಲ್ಲ ಹೊಸಬರಿದ್ದೀರೋ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಆನ್ ಮಾಡಿ ಇಟ್ಕೊಳ್ಳಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ಮಾಹಿತಿಗಳು ನಿಮಗೆ ನಿರಂತರವಾಗಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ವೀಕ್ಷಕರೇ, ಇವಾಗ ಆಲ್ರೆಡಿ ಯಾರಿಗೆಲ್ಲ ಆಗಸ್ಟ್ ಮಂತದ್ದು ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗಿದೆಯೋ ಅವರ ಒಂದು ಖಾತೆಗೆ ಯಾವುದೇ ಸಮಸ್ಯೆ ಇರಲಾರ್ದೇನೆ ಈ ತಿಂಗಳದ್ದು ಹಣ ಕೂಡ ಬಂದ್ಬಿಡುತ್ತೆ. ಆದರೆ ಯಾರೆಲ್ಲ ಇನ್ನೂ ಹಣ ಆಗಸ್ಟ್ ತಿಂಗಳದ್ದು ಗೃಹಲಕ್ಷ್ಮಿ ಯೋಜನೆ ಹಣ ಯಾರಿಗೆಲ್ಲ ಇನ್ನೂ ಬಂದಿಲ್ವೋ ಅವ್ರದ್ದು ಕೂಡ ಅಮೌಂಟ್ ಬರುತ್ತೆ. ಆದರೆ ಇನ್ನು ಯಾರೆಲ್ಲ ನಿಮ್ಮ ಸಮಸ್ಯೆ ಏನಾದರೂ ಇತ್ತಂದ್ರೆ ಅದನ್ನ ನೀವು ಪರಿಹಾರ ಮಾಡ್ಕೊಳ್ದೇ ಇದ್ರೆ ಈ ಹಣ ಕೂಡ ಬರೋದಿಲ್ಲ. ಯಾಕೆ ಅಂತಂದ್ರೆ ನಿಮ್ಮ NPCI ಆಧಾರ್ ಸೀಡಿಂಗು, ಬ್ಯಾಂಕ್ ಆಧಾರ್ ಸೀಡಿಂಗು, ಇವು ಮೊಬೈಲ್ ನಂಬರ್ ರಿಜಿಸ್ಟ್ರೇಷನ್ ಆಗದೇ ಇದ್ದರೆ ಬರೋದೇ ಇಲ್ಲ. ಈಗಾಗಲೇ ನಾನು ನಿಮಗೆ ಹಲವಾರು ವಿಡಿಯೋಗಳಲ್ಲಿ ಹೇಳಿದ್ದೆ ಯಾವ ಥರ ಮಾಡ್ಕೋಬೇಕು ಅಂತ ಹೇಳಿ. ಅದನ್ನು ನೋಡಿಕೊಂಡು ನೀವು ಸಾಲ್ವ್ ಮಾಡ್ಕೊಂಡಿದ್ರೆ ನಿಮ್ಮ ಒಂದು ಖಾತೆಗೆ ಸೆಪ್ಟೆಂಬರ್ ಮಂತದ್ದು ಮತ್ತು ಆಗಸ್ಟ್ ಮಂತದ್ದು ಎರಡು ಹಣ ಜಮಾ ಆಗುತ್ತೆ. ಆದರೆ ಇನ್ನು ಯಾರಿಗೆಲ್ಲ ಆ ಸಮಸ್ಯೆ ಇನ್ನೂ ಪರಿಹಾರ ಆಗಿಲ್ಲೋ ಅಂಥವರು ದಯವಿಟ್ಟು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ. ಏನಾದರೂ ಸಮಸ್ಯೆ ಇದ್ರೂ ಕೂಡ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೇನೆ. ಜೊತೆಗೆ ಇವಾಗ ನೋಡಿ, ಯಾರಿಗೆಲ್ಲ ಹಣ ಬಂದಿಲ್ವೋ ಅವ್ರದ್ದು ಪ್ರೊಸೆಸಿಂಗ್ನಲ್ಲೂ ಕೂಡ ಇರ್ಬೋದು, ಮತ್ತು RBIದೊಂದು ರೂಲ್ಸ್ ಕೂಡ ಇರ್ಬೋದು. ದಿನಕ್ಕೆ 3 ರಿಂದ 4 ಲಕ್ಷ ಮಾತ್ರ ಫಲಾನುಭವಿಗಳಿಗೆ ಹಣ ಜಮಾ ಆಗ್ತಾ ಇದೆ. ಸೊ ಹಾಗಾಗಿ ತಡ ಕೂಡ ಆಗಿರ್ಬೋದು. ಇದೆಲ್ಲದರ ಮಧ್ಯೆ ನಂತರ ಇವಾಗ ಸೆಪ್ಟೆಂಬರ್ ಮಂತಿಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಫಲಾನುಭವಿಗಳಿಗೆ 29 ಅಥವಾ 30ನೇ ತಾರೀಕು ಇದೇ ತಿಂಗಳು ಕೊನೆಯ 2 ದಿನದಲ್ಲಿ ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತದೆ. ಈ ಮಾಹಿತಿ ಸಿಕ್ಕಿರೋದು ಖಚಿತವಾಗಿದೆ. ಹಾಗಾಗಿ ಯಾರು ಚಿಂತೆ ಮಾಡಬೇಡಿ, ಸರಿನಾ? ಕೊನೆಯದಾಗಿ ಒಂದು ಮಾತು ವೀಕ್ಷಕರೇ, ಇನ್ನೂ ಯಾರೆಲ್ಲ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಂಡಿಲ್ಲ, ಆಧಾರ್ ಸೀಡಿಂಗು, ಮೊಬೈಲ್ ನಂಬರು, ಆಧಾರ್ ಕಾರ್ಡಿಗೆ ರಿಜಿಸ್ಟ್ರೇಷನು, ಬ್ಯಾಂಕಿಗೆ ಲಿಂಕ್ ಇಲ್ಲ ಅನ್ನೋದಿತ್ತಂದರೆ ದಯವಿಟ್ಟು ಅದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಜೈ ಹಿಂದ್.